ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿಯನ್ನು ಸ್ವಚ್ಛ, ಸುಂದರ ಹಾಗೂ ಹಸಿರು ನಗರವನ್ನಾಗಿಸಲು ಮೇ 17ರಂದು ಭಾರಿ ಮಟ್ಟದ ಸ್ವಚ್ಛ ಬೆಳಗಾವಿ ಅಭಿಯಾನಕ್ಕೆ ಚಾಲನೆ ದೊರೆಯುತ್ತಿದೆ. ಈ ಅಭಿಯಾನದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಬೆಳಗಾವಿಯಲ್ಲಿ ಮೇ 17ರಂದು ಸ್ವಚ್ಛ ಬೆಳಗಾವಿ ಅಭಿಯಾನವನ್ನು ಭರ್ಜರಿಯಾಗಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಶಿವಂ ಅಸೋಸಿಯೇಟ್ಸ್ನ ಶಿವಾನಂದ್ ನೀಲಣ್ಣವರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ಸುಮಾರು 25,000 ಕಾರ್ಯಕರ್ತರು ಶ್ರಮದಾನದಲ್ಲಿ ಭಾಗಿಯಾಗಲಿದ್ದಾರೆ. ಶಿವಾನಂದ್ ನೀಲಣ್ಣವರ್ ಮೇ 17ರಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ನಗರದಲ್ಲಿನ ವಿವಿಧ ಪ್ರದೇಶಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಲಿದೆ. ಬಳಿಕ ಕಾರ್ಯಕರ್ತರಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ರಾತ್ರಿ ಸರ್ದಾರ್ ಮೈದಾನದಲ್ಲಿ ಮನರಂಜನಾ ಕಾರ್ಯಕ್ರಮ ಕೂಡ ನಡೆಯಲಿದೆ. ಬೆಳಗಾವಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕರಿಸಬೇಕು. ಸ್ವಚ್ಛತಾ ಕಾರ್ಯದ ನಂತರ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಲಾಗಿದ್ದು ಸಂಜೆ ಬಳಿಕ ಸಾಂಸ್ಕೃತಿಕ ಹಾಗೂ ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿವೆ. ಸರ್ದಾರ್ ಮೈದಾನದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಭಾಗವಹಿಸುವವರಿಗೆ ಭೋಜನದ ವ್ಯವಸ್ಥೆಯೂ ಇರುತ್ತದೆ. ಒಟ್ಟಾರೆ ಸ್ವಚ್ಛ ಬೆಳಗಾವಿ ಅಭಿಯಾನವು ನಗರವನ್ನು ಸ್ವಚ್ಛ ಮತ್ತು ಹಸಿರಾಗಿಸಲು ಮಹತ್ವದ ಹೆಜ್ಜೆಯಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಂಘಟಕರು ಮನವಿ ಮಾಡಿದ್ದಾರೆ. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿಯ ಮಹಾಜನತೆ ಹಾಗೂ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ ಮೇ 17ನೇ ತಾರೀಕಿಗೆ ಬೆಳಗಾವಿ ಸ್ವಚ್ಛ ಬೆಳಗಾವಿ ಅನ್ನುವಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಸ್ವಚ್ಛ ಬೆಳಗಾವಿ ಪ್ರೋಗ್ರಾಮ್ ಅಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ಪೂರ ಬೆಳಗಾವಿಯನ್ನು 25,000 ಜನ ಸೇರಿ ಸ್ವಚ್ಛ ಮಾಡೋರಿದ್ದೇವೆ. ಅದೇ ರೀತಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿದೆ. ಆಮೇಲೆ ಸಾಯಂಕಾಲ ಮನೋರಂಜನೆ ಪ್ರೋಗ್ರಾಮ್ ಕೂಡ ಇದೆ. ರಾತ್ರಿ ಕೂಡ ಊಟದ ವ್ಯವಸ್ಥೆ ಕೂಡ ಎಲ್ಲರಿಗೂ ಸರ್ದಾರ್ ಗ್ರೌಂಡ್ ಅಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಮಾಡಿದ್ದೇವೆ. ಎಲ್ಲರೂ ಸ್ವಚ್ಛ ಬೆಳಗಾವಿ ಪ್ರೋಗ್ರಾಮ್ ಅನ್ನ ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತೇಳಿ ಎಲ್ಲ ಬೆಳಗಾವಿಯ ನನ್ನ ಮಹಾಜನತೆ ಹಾಗೂ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೆ, ಹಾಗೆ ಪುಟ್ಟ ಮಕ್ಕಳಾಗಿರ್ಬೋದು, ವಯಸ್ಸಾದರ್ಬೇಕು, ಎಲ್ಲರೂ ಈ ಪ್ರೋಗ್ರಾಮಿಗೆ ಸೇರಿ ವಿಜೃಂಭಣೆಯಿಂದ ಈ ಪ್ರೋಗ್ರಾಮ್ ಅನ್ನ ಸಕ್ಸಸ್ ಮಾಡೋಣ. ಬೆಳಗಾವಿಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋಣ. ಬೆಳಗಾವಿಯನ್ನ ಹಸಿರು ಅನ್ನಾಗಿ ಮಾಡೋಣ. ಬೆಳಗಾವಿಯನ್ನ ಬಹಳ ಸುಂದರಗೊಳಿಸೋಣ ಅಂತೇಳಿ ಎಲ್ಲರಿಗೂ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ಅದನ್ನ ಇಟ್ಕೊಳ್ಳೋಣ. ಅದನ್ನ ನನಗೆ ನೀವೆಲ್ಲ ಈ ತರ ಹೇಳಿದ್ರೆ ನಾ ಅದನ್ನು ಮಾಡ್ತೇನೆ. ಅದನ್ನು ಮಾಡೋಣಲ್ಲ ಜನ. ನಮ್ಮ ದೇಶದಲ್ಲಿ ಕುಡಿಯುವ ನೀರಿಗೆ, ತಿನ್ನುವ ಅನ್ನಕ್ಕೆ ಹೊಟ್ಟೆ ಕಡಿಮೆ ಇಲ್ಲ. ಆಕ್ಚುಲಿ ನಿಜವಾಗ್ಲೂ ಕಡಿಮೆ ಇಲ್ಲ. ನಾವು ಟ್ರಾಫಿಕ್ ಎಲ್ಲ ಮಾಡ್ಕೊತ ಜನಗಳ ಯಾವ ರೀತಿ ಅಂತಂದ್ರೆ, ಒಂದ್ ಕಡೆ ಈಗ ಬೆಂಗಳೂರು ಅಂತ ಮೆಟ್ರೋ ಸಿಟಿಯಲ್ಲಿ, ಮುಂಬೈಯಲ್ಲಿ ಒಂದ್ ಕಡೆ, ಅದು ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗ್ಬೇಕು ಅವರೆಲ್ಲ. ಅಂದ್ರೆ ಆಕ್ಚುಲಿ ಮಾಡತಕ್ಕಂಥ ಕೆಲಸ ತುಂಬಾ ಇದೆ. ಅದನ್ನ ಮಾಡೋರು ಮಾಡ್ತಾ ಇಲ್ಲ. ಮಾಡೋರು ಮಾಡ್ಬೇಕಲ್ಲ. ನಾ ಸರ್ಕಾರದ ವಿರುದ್ಧ ಇಲ್ಲ. ಮಾಡಬೇಕಾಗಿದ್ರು ಎಲ್ಲ ಕೆಲಸ ಮಾಡಿದ್ರೆ ತುಂಬಾ ಈಸಿ ಇದೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಟ್ರಾಫಿಕ್ ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಯಾಕೆ ಮಾಡ್ತಾರೆ? ಇಂಥ ಬಿಸಿಲಲ್ಲಿ ಅವ್ರು ನಿಂತಿದ್ದಾರೆ. ಅವ್ರನ್ನ ಕೇಳೋರು ಯಾರು ಇಲ್ಲ. ಬಿಸಿಲಲ್ಲಿ ಟ್ರಾಫಿಕ್ ಪೊಲೀಸ್ ಪಾಪ ಅಲ್ಲಿ ಒಣಗ್ತಾ ಇದ್ದಾನೆ. ಅವ್ನು ಕೇಳೋರು ಯಾರು ಇಲ್ಲ. ಅದು ಬಿಟ್ಟು ನಾವ್ ಏನೇನೋ ಪ್ರಶ್ನೆ ಮಾಡ್ತಿದ್ದೇವೆ. ಏನ್ ಮಾಡ್ಬೇಕು? ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕು. ನೆರಳಲ್ಲಿ ಇರ್ಬೇಕು ಅವ್ರು. ಪಾಪ ಅವ್ರು ಬಿಸಿಲಲ್ಲಿ ನಿಂತು ಅವ್ರು ಯಾಕೆ ಡ್ಯೂಟಿ ಮಾಡ್ಬೇಕು ಪಾಪ? ಹೌದು. ಅಲ್ಲಲ್ಲ ನಾನು ಮಾನವೀಯತೆಯಾಗಿ ಮಾತಾಡ್ತಿದ್ದೇನೆ. ಮನುಷ್ಯತ್ವ ಉಳಿಬೇಕಂತಂದ್ರೆ ಒಬ್ಬರ ಬಗ್ಗೆ ಒಬ್ಬರ ಪ್ರೀತಿ ಒಟ್ಲೇಬೇಕು. ಒಬ್ಬರ ಬಗ್ಗೆ ಒಬ್ಬರ ಕಾಳಜಿ ಮಾಡ್ಲೇಬೇಕು. ಮಾಡದಿದ್ರೆ ಮಾತ್ರ ದೇಶ ಉಳಿಯುತ್ತೆ. ಇಲ್ಲ ಅಂತಂದ್ರೆ ಈಗ ಹೆಂಗ್ ಹೋಗ್ತದೆ ಹಿಂಗ ಹೋಗುತ್ತೆ ಅಷ್ಟೇ. ಬೆಳಗಾವಿಯ ಮುಖಾಂತರ ದೇಶಕ್ಕೆ
ಒಂದು ಮಾದರಿ. ಬೆಳಗಾವಿನ ಸ್ವಚ್ಛತೆದಾಗ ಇದ್ರು ಬೆಳಗಾವಿ ಜಿಲ್ಲಾಡಳಿತ ಸರಿ ಕೆಲಸ ಮಾಡಲ್ಲ. ಜಿಲ್ಲಾಡಳಿತ ಪ್ರಶ್ನೆ ಅಲ್ಲ, ಜಿಲ್ಲಾಡಳಿತ ಎಲ್ಲರೂ ಎಲ್ಲ ಕಡೆ ಭಾರತ ದೇಶದಲ್ಲಿ ಎಲ್ಲರೂ ಯಾರು ಏನ್ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಮೀರಿ ನಾವು ಹೆಚ್ಚು ಮಾಡ್ಬೇಕಂತೇಳಿ ಜನಪ್ರತಿನಿಧಿಗಳು ನಾವು ಜನಗಳು ಇನಿಷಿಯೇಟಿವ್ ತಗೋತಾ ಇದ್ದೇವೆ. ಇವಾಗ ನಾವು ಭಾರತದ ಒಬ್ಬ ದೇಶದ ಪ್ರಜೆ ಅಂದ್ಮೇಲೆ ನನಗೂ ಕಾಳಜಿ ಇರ್ಬೇಕಲ್ಲ ದೇಶದ ಬಗ್ಗೆ. ನಾವು ಒಬ್ಬ ಇನ್ಸ್ಟಿಟ್ಯೂಟ್ ತಗೊಂಡಿದ್ದೀನಿ. ಈಗ ಈ ಭಾಗದ ಯುವಕರಿಗೆ ಏನಾದ್ರು ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಏನಾದ್ರು ಪ್ರಯತ್ನ ಮಾಡ್ತೀವಿ. ಬಹಳಷ್ಟು ಜನಕ್ಕೆ ಉದ್ಯೋಗ ಪಡಿಸಿದ್ದೀನಿ, ಇನ್ನೂ ಕೊಡಿಸುವಂತ ಪ್ರಯತ್ನ ಮಾಡ್ತೀನಿ. ರೈತರಿಗೆ ಸಹಾಯ ಮಾಡ್ಲಿಕ್ಕೆ ಮುಂದಾಗಿದ್ದೀನಿ ಬಹಳಷ್ಟು. ಈಗ ನಂದು ಶಿವಮ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇದೆ, ಅದ್ರ ಮುಖಾಂತರ ರೈತರಿಗೆ ಲಾಭ ಮಾಡ್ಕೊಳ್ಬೇಕಂತೇಳಿ ಓಡಾಡ್ತಾ ಇದ್ದೀನಿ. ನನಗೆ ದುಡ್ಡಿನ ಹುಚ್ಚಿಲ್ಲ, ನನಗೆ ಜನಗಳ ಪ್ರೀತಿ ಗಳಿಸ್ಬೇಕನ್ನೋ ಹುಚ್ಚು. ನನಗೆ ರಾಜಕೀಯ ಹುಚ್ಚಿಲ್ಲ. ನನಗೆ ದೇಶ ಪ್ರೇಮ, ಪರಿಸರ ಪ್ರೇಮಿ, ಪ್ರಾಣಿ ಪಕ್ಷಿಗಳನ್ನ ಪ್ರೀತಿ ಮಾಡುವಂತ ವ್ಯಕ್ತಿ. ಅಲ್ಲ, ನೀವು ಎಷ್ಟು ಪ್ರಾಣಿ ಪಕ್ಷಿ ನೇಚರ್ ಪ್ರೇಮ ಎಷ್ಟು ಕೆಲಸ ಮಾಡಿದ್ದೀರಿ ಅನ್ನೋದು ಹೇಳ್ತಾ ಇರಲಿಲ್ಲ. ಅಲ್ಲ, ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ, ನಾನು ನಿಮಗೆ 27 ಫೆಬ್ರವರಿಗೆ ನನ್ನ ಬರ್ತ್ಡೇಗೆ ಭಾರತ ದೇಶದಾದ್ಯಂತ ಲಕ್ಷಾಂತರ ಜನಗಳಿಗೆ ಸಹಾಯ ಮಾಡಿದ್ವಿ ನಾವು. ನನ್ನ ಶಿವಮೊಗ್ಗ ಕ್ಷೇತ್ರದ ಜನ ನಾಸಿಕ್ ಆಗಿರ್ಬೋದು, ಔರಂಗಾಬಾದ್ ಆಗಿರ್ಬೋದು, ನಾಗ್ಪುರ್ ಆಗಿರ್ಬೋದು, ಭಾರತ ದೇಶದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಬಡವರಿಗೆ ಸಹಾಯ ಮಾಡಿದ್ದೇವೆ. ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.